ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿಯ ಜೂನ್ ತಿಂಗಳ 2026 ಮಾಸಿಕ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಇವ್ರಿಗೆ ಈ ಮಾಸದಲ್ಲಿ ನಾನಾ ರೀತಿಯ ಧನಾಲಾಭಗಳಾಗುವಂಥದ್ದು, ಧನ ಆಗಮನಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ತಾವು ಯಾವುದಾದ್ರೂ ಹೂಡಿಕೆ ಮಾಡಿದ್ರಲ್ಲ, ಹೂಡಿಕೆಯಿಂದ ಕೆಲವೊಂದು ಲಾಭಗಳು ಬರುವಂಥದ್ದು, ವಾಹನವನ್ನ ಖರೀದಿ ಮಾಡುವಂಥದ್ದು, ಮತ್ತೆ ಗಾರ್ಮೆಂಟ್ಸ್ ಬಿಸ್ನೆಸ್ ಯಾರು ಮಾಡ್ತಾ ಇರ್ತೀರಿ ಅವ್ರಿಗೆ ಕೆಲವೊಂದು ಅಡೆತಡೆಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತೆ ವಿಶೇಷವಾಗಿ ಸಣ್ಣ ಕೈಗಾರಿಕೆ ಮತ್ತು ದೊಡ್ಡ ಕೈಗಾರಿಕೆ ಈ ಇಬ್ಬರಿಗೂ ಸಹಿತ ಸಣ್ಣ ಕೈಗಾರಿಕೆ ಮತ್ತು ದೊಡ್ಡ ಕೈಗಾರಿಕೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಅಧಿಕ ಲಾಭಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಸರ್ವಿಸ್ ಇಂಡಸ್ಟ್ರಿ ಯಾರು ಮಾಡ್ತಾ ಇರ್ತೀರಿ ಅವ್ರಿಗೆ ಅತಿ ಹೆಚ್ಚು ಲಾಭಗಳು ಕಾಣುವಂಥದ್ದು ಸಾಧ್ಯತೆ ಇದೆ. ಮತ್ತು ಎಲೆಕ್ಟ್ರಿಕಲ್ ಅದರದ್ದೆಲ್ಲ ಬೆಲೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ, ಅಭಾವಗಳಾಗುವಂಥ ಸಾಧ್ಯತೆಗಳು ಸಹಿತ ಕಾಣ್ತಾ ಇದೆ. ಸರ್ವಿಸ್ ಇದ್ರೂ ಡಿಮ್ಯಾಂಡ್ ಇದ್ರೂ ಸಹಿತ ನಿಮಗೆ ಸಪ್ಲೈ ಮಾಡೋಕ್ಕೆ ಮೆಟೀರಿಯಲ್ ಸಿಗಲ್ಲ. ಆ ಥರ ಸಮಸ್ಯೆಗಳು ಕಾಡುವಂಥದ್ದು ಕಾಣ್ತಾ ಇದೆ. ಸಣ್ಣ ಕೈಗಾರಿಕೆಗೆ ಜಾಗೃತಿಯಾಗಿರಿ ಅಂತಲೂ ಫಸ್ಟ್ ಸ್ಟಾಕ್ನ ಮಾಡ್ಕೊಳ್ಳಿ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ಪ್ರವಾಸೋದ್ಯಮಗಳಿಗೆ ಅಧಿಕ ಲಾಭಗಳಾಗುವಂಥದ್ದು, ರೈತರಿಗೆ ಬೆಳೆಗೆ ತಕ್ಕಂಥ ಫಲಗಳು ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಪರಿಶ್ರಮಗಳು ಹೆಚ್ಚಾಗಿ ಬೇಕಾಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಆರ್ಥಿಕ ಲಾಭ, ಆರ್ಥಿಕ ನಿಲುವಿಗೆ ಕಠಿಣವಾದಂಥ ಪ್ಲಾನಿಂಗನ್ನು ಮಾಡಿಕೊಂಡು ಪರಿಶ್ರಮವನ್ನು ಮಾಡಿದ್ರೆ ಉತ್ತಮವಾದಂಥ ಲಾಭ ಸಿಗುತ್ತೆ ಅಂತಲೂ ಸಹಿತ ನಾನು ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಶೇಷವಾಗಿ ತಾವು ಶ್ರೀಕೃಷ್ಣನ ಆರಾಧನೆಯನ್ನು ಈ ಒಂದು ಮಾಸ ಮಾಡೋದು ತುಂಬಾನೇ ಉತ್ತಮ ಅಂತಲೂ ತಿಳಿಸ್ಕೊಡ್ಬೋದು. ಮತ್ತು 8 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿ ಕಂಡು ಬರುತ್ತೆ. ಇದೇ ರೀತಿ ನಮ್ಮ ಒಂದು ಹೆಚ್ಚಿನ ಮಾಹಿತಿಗಳು ಬೇಕಂದ್ರೆ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ತಾವು ಕರೆ ಮಾಡಿ ತಮ್ಮ ಜಾತಕ ಫಲಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತಲೂ ಹೇಳುತ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಸಂಪತ್ತು ಮತ್ತು ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.